ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗಿನ ವಿಚಾರ ಕೊತ ಅಂತ ಇದೆ. ಇದರ ನಡುವೆ ಇವತ್ತು ಬಹಳ ಗಮನವನ್ನ ಸೆಳೀತಾ ಇರುವಂತದ್ದು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ. ಇವೆಲ್ಲದರ ನಡುವೆಯಲ್ಲೇ ಸಿದ್ದರಾಮಯ್ಯನವರನ್ನ ಟಚ್ ಮಾಡೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಸಚಿವ ಬೈರತಿ ಸುರೇಶ್ ನೇರಾನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಡಿಚ್ಚಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ಅಪ್ಡೇಟ್ ಲಭ್ಯವಾಗ್ತಿದೆ, ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಜೋರಾಯಿತು ಕುರ್ಚಿಯ ಕಾಳಗ. ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡಲು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಸಿಎಂ ಆಗಿದ್ದಾರೆ, ಅವರೇ ಮುಂದುವರಿಯುತ್ತಾರೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ರಾಹುಲ್ ಗಾಂಧಿ ಜೊತೆ ಸೋನಿಯಾ ಗಾಂಧಿ ಅವರ ಬೆಂಬಲ ಇದೆ. ಇನ್ನು ಜನರ ಆಶೀರ್ವಾದ ಇರೋವರೆಗೂ ಕೂಡ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ನನ್ನ ಪ್ರಕಾರ 60 ಲಕ್ಷ ಇರ್ಬೋದು ಕುರುಬರು. ಇನ್ನೂ ಜಾಸ್ತಿ ಇದ್ದಾರೆ ಅಂತ ನೀವು ಹೇಳ್ತೀರಾ, ಆದ್ರೆ ನನಗೆ ಇರುವಂತ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು 60 ಲಕ್ಷ ಜನ ಇರ್ಬೋದು. 60 ಲಕ್ಷದಲ್ಲಿ 99% ಈ ರಾಜ್ಯದ ಕುರುಬ ಜನಾಂಗದ ಜನ ನೀವೆಲ್ಲರೂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇರೋರು. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಸಿದ್ದರಾಮಯ್ಯನವ್ರನ್ನ ಈ ರಾಜ್ಯದಲ್ಲಿ 2ನೇ ಸರ್ತಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ಕುರುಬ ಸಮಾಜದ ಒಟ್ಟಿಗೆ ನಮ್ಮ ಡಾಕ್ಟರ್ ಯತೀಂದ್ರ ಹೇಳ್ತಾ ಇದ್ರು, ಕುರುಬ ಸಮಾಜದ ಒಟ್ಟಿಗೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಮೇಲ್ವರ್ಗದಲ್ಲಿರೋ ಬಡವರು ಸಹ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಪೋರ್ಟ್ ಮಾಡಿದಂಥವ್ರು. ಸಿದ್ದರಾಮಯ್ಯನವರು ಬರೀ ಒಂದು ಜಾತಿ ಜನಾಂಗಕ್ಕೆ ಸೀಮಿತವಾದ ವ್ಯಕ್ತಿ ಅಲ್ಲ. ಈ ರಾಜ್ಯದಲ್ಲಿ ಹುಟ್ಟಿದಂತಹ, ತುಳಿತಕ್ಕೆ ಒಳಪಟ್ಟಂತಹ ಯಾವುದೇ ಸಮಾಜ ಇರ್ಬೋದು, ಆ ಸಮಾಜಕ್ಕೆ ಒಂದು ಸ್ಥಾನಮಾನವನ್ನು ಕೊಟ್ಟು ಅವರು ಸಹ ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಬೇಕು ಅಂತ ಹೇಳಿ ತನ್ನ ಎಲ್ಲ ಅಧಿಕಾರವನ್ನ ಬಳಸಿಕೊಂಡು ಇವತ್ತು ಸಮಾಜಗಳನ್ನ, ಈ ಸಮಾಜದಲ್ಲಿ ಮೇಲೆತ್ತುವಂತಹ ಒಂದು ಕೆಲಸವನ್ನ ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಹಿಂದುಳಿದ ಸಮಾಜ ಆಗ್ಲಿ, ಅಲ್ಪಸಂಖ್ಯಾತರಾಗ್ಲಿ, ಯಾವುದೇ ವ್ಯಕ್ತಿ, ಯಾವುದೇ ವ್ಯವಸ್ಥೆಯಿಂದ ಇವತ್ತು ಮೇಲೆ ಬರಬೇಕು ಅನ್ನೋದೇ ನಮ್ಮ ಸರ್ಕಾರ ಧ್ಯೇಯ ಆಗುತ್ತೆ. ಅದಕ್ಕೆ 5 ಯೋಜನೆಗಳು ಕೊಟ್ಟಿದ್ದು ಸರ್ಕಾರ. ಸಿದ್ದರಾಮಯ್ಯನವರು ಚುನಾವಣೆಗೆ ಮುಂಚೆ ನಮ್ಮ ರಾಜಗೌಡರು ನಗ್ತಾವ್ರು, ಅವ್ರಿಗೂ ಒಳಗಡೆ ಖುಷಿ ಆಗ್ತದೆ, ಆದ್ರೆ ಈಚೆ ಹೇಳಕ್ಕಾಗ್ತದೆ. ಸ್ನೇಹಿತ ರಾಜು, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಹಳ ಅಭಿಮಾನ. ರಾಜು ಒಳ್ಳೆ ವ್ಯಕ್ತಿ, ಆದ್ರೆ ಪಾರ್ಟಿ ಕೆಡ್ದು ಏನ್ ಮಾಡೋದು ಕೆಲಸ. ರಾಜು ನನ್ನ ಸ್ನೇಹಿತ, ಒಳ್ಳೆ ವ್ಯಕ್ತಿ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅವ್ರಿಗೂ ಬಹಳ ಅಭಿಮಾನ ಇದೆ, ಆದ್ರೆ ಪಕ್ಷ ಸಿದ್ಧಾಂತ ಏನು ಮಾಡಕ್ಕಾಗಲ್ಲ. ಆದ್ರಿಂದ ನೀವ್ಯಾರು ಅನ್ಯತಾ ಭಾವಿಸುವಂತ ಅವಶ್ಯಕತೆ ಇಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಈ ರಾಜ್ಯಕ್ಕೆ 5 ಯೋಜನೆಗಳನ್ನು ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ತಿಂಗಳ 2,000 ರೂಪಾಯಿ, ಹೆಣ್ಮಕ್ಳು, ಇಡೀ ರಾಜ್ಯದ ಹೆಣ್ಮಕ್ಳು ಬಸ್ಗಳಲ್ಲಿ. ಅಲ್ಲಿಯವರೆಗೂ ಸಿದ್ದರಾಮಯ್ಯ ಅವರನ್ನ ಯಾರೂ ಕೂಡ ಟಚ್ ಮಾಡಲು ಆಗಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಪರ ಸಚಿವ ಬೈರತಿ ಸುರೇಶ್ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಡಿಕೆಶಿ ಬೆಂಬಲಿಗ ಶಾಸಕ ಬಸವರಾಜ ಶಿವಗಂಗಾಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರನ್ನ ಟಚ್ ಮಾಡಿ ನೋಡೋಣ ಅನ್ನೋದಾಗಿ ರಾಯಚೂರಿನಲ್ಲಿ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಡಿಸಿಎಂ ಡಿಕೆಶಿಗೆ ಬೈರತಿ ಸುರೇಶ್ ಡೈರೆಕ್ಟ್ ಆಗಿ ಡಿಚ್ಚಿಯನ್ನ ಕೊಟ್ಟಿದ್ದಾರೆ. ಸದ್ಯ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರೀ ಚರ್ಚೆಗಳು ನಡೀತಾ ಇದೆ. ಇವೆಲ್ಲದರ ನಡುವೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಸಿಎಲ್ಪಿ ಮೀಟಿಂಗ್.
ಶಾಸಕಾಂಗ ಪಕ್ಷದ ಸಭೆ ಇವತ್ತು ಏನಾಗುತ್ತೆ, ಹೈಕಮಾಂಡ್ ಮುಖಂಡರ ನಡೆ ಯಾವ ರೀತಿಯಾಗಿರುತ್ತೆ ಎನ್ನುವಂತಹ ಚರ್ಚೆ ಇದೆ. ಇವೆಲ್ಲದರ ನಡುವೆ ಸಚಿವ ಬೈರತಿ ಸುರೇಶ್ ಅವರು ನೇರ ಡಿಚ್ಚಿಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಯಾವ್ದು ಗೊತ್ತೇನೋ ಅದು ವಿಚಾರ. ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಬದಲಾವಣೆಯ ಕಾಳಗ ಅಂತೂ ನಡೀತಾ ಇದೆ. ಇದರ ನಡುವೆ ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ ಅನ್ನೋದಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಸಿಎಂ ಆಗಿದ್ದಾರೆ, ಅವರೇ ಮುಂದುವರಿತಾರೆ ಅನ್ನೋದಾಗಿ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬೆಂಬಲ ಇದೆ, ರಾಹುಲ್ ಗಾಂಧಿ ಅವರಿದ್ದಾರೆ, ಜೊತೆಯಲ್ಲಿ ಸೋನಿಯಾ ಗಾಂಧಿ ಅವರ ಬೆಂಬಲ ಇದೆ, ಜೊತೆಯಲ್ಲಿ ಜನರ ಆಶೀರ್ವಾದ ಇದೆ. ಜನರ ಆಶೀರ್ವಾದ ಇರೋವರೆಗೂ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಸರತ್ತನ್ನ ಮಾಡ್ತಿದ್ದಾರೆ. ಅಂದ್ರೆ 2.5 ವರ್ಷ ಎನ್ನುವಂತ ಒಪ್ಪಂದ ಈಗಿನಿಂದಲ್ಲ, ಚುನಾವಣೆ ಗೆದ್ದ ಮೇಲಿಂದನೂ ಕೂಡ ಈ ಒಂದು ವಿಚಾರ ಇದೆ. ಸೊ ಸದ್ಯ ಈಗ ಈ ಎಲ್ಲ ಕುರ್ಚಿ ಕಾಳಗಕ್ಕೆ ನೇರ ಡಿಚ್ಚಿಯನ್ನ ಕೊಟ್ಟಿದ್ದಾರೆ ಸಚಿವ ಬೈರತಿ ಸುರೇಶ್ ಅವರು. ಜನರ ಆಶೀರ್ವಾದ ಇರೋವರೆಗೂ ಕೂಡ ಸಿದ್ದರಾಮಯ್ಯನವ್ರನ್ನ ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ ಅನ್ನೋದಾಗಿ ಸಿದ್ದರಾಮಯ್ಯನವರ ಪರವಾಗಿ ಸಚಿವ ಬೈರತಿ ಸುರೇಶ್ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು ಡಿಕೆಶಿ ಬೆಂಬಲಿಗ ಶಾಸಕ ಬಸವರಾಜ ಶಿವಗಂಗಾ ಅವರಿಗೂ ಕೂಡ ಮಾತಿನ ಮೂಲಕವಾಗಿನೇ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರನ್ನ ಟಚ್ ಮಾಡಿ ನೋಡೋಣ ಅನ್ನೋದಾಗಿ. ಯಾಕಂತಂದ್ರೆ ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿರುವವರು ಸಿದ್ದರಾಮಯ್ಯನವರು. ಹೀಗಾಗಿ ರಾಯಚೂರಿನಲ್ಲಿ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನ ಕೊಡೋದರ ಮೂಲಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬೈರತಿ ನೇರ ಡಿಚ್ಚಿಯನ್ನ ಕೊಟ್ಟಿದ್ದಾರೆ.